ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಸಾಲಾ ಚಾಯ್ ಮೀಡಿಯಾ. ನಾನು ನಿಮ್ಮ ವಿನಯ್. ಸೊ ಇವತ್ತಿನ ಊಟಕ್ಕೆ ಹಂಪಿ ಪ್ಯಾರಡೈಸ್ ರೆಸ್ಟೋರೆಂಟ್ ಅಂತ ಇದೆ. ಸೊ ಇಲ್ಲಿ ಬಂದಿದ್ದೀವಿ. ಸೊ ಹೇಗಿದೆ ಫುಡ್ ಎಲ್ಲ ಆರ್ಡರ್ ಮಾಡಿ ಟೇಸ್ಟ್ ಮಾಡಿ ರಿವ್ಯೂ ತೊಗೋಣ ಬನ್ನಿ. ಸೊ ಎಂಟ್ರಿ ಆಗ್ತಿರ್ಬೇಕಾದ್ರೆ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಣ ಫುಡ್ಡು ಹೇಗಿದೆ, ಇದೇ ರೀತಿ ಇರುತ್ತಾ ಅಂತ ನೋಡೋಣ. ಸೊ ಇಲ್ಲಿ ನೋಡಿದ್ವಿ ಸಿಟ್ಟಿಂಗ್ ಊಟದ ಅರೇಂಜ್ಮೆಂಟ್ಸ್ ಇತ್ತು. ಸೊ ಇನ್ನೊಂದು ಸ್ಪೆಷಲ್ ಯೂನಿಕಾಗಿ ಮಾಡಿದ್ದಾರೆ ಇಲ್ಲಿ. ಈ ಥರ ಕೆಳಗೆ ಕುತ್ಕೊಂಡು ಆರಾಮ್ಸೆ ಸೀಟರ್ ಥರದಲ್ಲಿ ಕುತ್ಕೊಂಡು ಮಾಡೋವಂಥದ್ದು. ಸೊ ಇದೇನು ಊಟ ಸ್ಪೆಷಲ್ ಇದೆ ಕೇಳಿ ಆರ್ಡರ್ ಮಾಡೋಣ. ಬಿಸಿ ಬಿಸಿ ಚಿಕನ್ ಮೆಜೆಸ್ಟಿಕ್ ಇಲ್ಲಿದೆ ನೋಡಿ. ಡ್ರೈ ಫ್ರೂಟ್ಸ್ ಅದೆಲ್ಲ ಹಾಕಿದ್ದಾರೆ ಮೇಲೆ, ತುಂಬ ಸಣ್ಣದಾಗಿದೆ. ಚಿಕನ್ ಮೆಜೆಸ್ಟಿಕ್ ಸಕ್ಕತ್ತಾಗಿ ಮಾಡಿದ್ದಾರೆ. ಟೇಸ್ಟು ಸಕ್ಕತ್ತಾಗಿ ಹಿಡ್ಕೊಂಡಿದೆ. ಹಸಿವಾಗ್ತಿರೋದಕ್ಕೆ ಥರ ಈ ಸ್ಟಾರ್ಟರ್ಸು ಹೇಳಿ ಮಾಡಿಸ್ದಂಗೆ ಚಿಕನ್ ಮೆಜೆಸ್ಟಿಕ್ ಟೇಸ್ಟ್ ಮಾಡ್ತಿದ್ದೀವಿ. ಬೋನ್ಲೆಸ್ ಬೇರೆ ತುಂಬ ಸಕ್ಕತ್ತಾಗಿದೆ. ಸೊ ಯೂಶಲಿ ಆ ಡ್ರೈ ಫ್ರೂಟ್ಸನ್ನ ನಾವು ಐಸ್ ಕ್ರೀಮ್ ಮೇಲೆ ತಿಂದಿರೋದು ನೋಡಿದ್ದೀವಿ. ಈ ಸಲ ಫಸ್ಟು ಚಿಕನ್ ಮೇಲೆ ಹಾಕಿ ತಿಂತಾ ಇರೋದು ಟೇಸ್ಟು ತುಂಬ ಚೆನ್ನಾಗಿದೆ. ಬರೀ ನೋಡೋಣ ನೆಕ್ಸ್ಟ್ ಡಿಶ್ ಏನು ಬರುತ್ತೆ ಅದನ್ನು ಟೇಸ್ಟ್ ಮಾಡೋಣ. ಚಿಕನ್ 65 ಇದು ಹೇಗಿದೆ ನೋಡೋಣ. ಸೂಪರ್ ಆಗಿದೆ ಇದು ಕೂಡ. ಅಡ್ರೆಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನಾನ್ ವೆಜ್ ಚಪಾತಿನೂ ಬಂದಿದೆ ಜೊತೆಗೆ. ಎಗ್ ಕರಿ, ಎಗ್ಗಲ್ಲಿ ಕರಿನಲ್ಲೂ ಒಂದೇ ಒಂದು ಎಗ್ ಕೊಟ್ಟಿದ್ದಾರೆ. ಬನ್ನಿ, ಸಕ್ಕತ್ತಾಗಿ ರೆಡಿಯಾಗಿರೋ ಎಗ್ ಬುರ್ಜಿ ತಿನ್ನುವ. ಟಾಪ್ ನಾಚ್ ಚಪಾತಿ ಜೊತೆಗೂ ಮಜಾ ಇದೆ ಇದು. ಹಿಂಗೆ ಅನಿಸ್ತು. ನಮಗೂ ನಾನ್ ವೆಜ್ ಭಾರಿ ಟೇಸ್ಟ್ ಕೊಟ್ಟಿದೆ. ಇನ್ನೂ 6 to 7 days ಇರೋಣ ಅಂತ ಅಂದ್ಕೊಂಡಿದ್ದೀವಿ. ಬೇರೆ ಯಾವ ಹೋಟೆಲ್ಗೂ ಹೋಗ್ತಾನೆ 7 days ಇಲ್ಲೇ ರಿಸರ್ವ್ ಮಾಡೋಣ ಲಂಚ್ಗೆ ಅಂತ ಅನಿಸ್ತಾ ಇದೆ. ಬನ್ನಿ, ಬಿರಿಯಾನಿ ಹೇಗಿದೆ ನೋಡುವ. ಪ್ರೆಸೆಂಟೇಷನ್ ಮಾತ್ರ ತುಂಬ ಸಕ್ಕತ್ತಾಗಂತೂ ಮಾಡಿದ್ದಾರೆ. ಚಿಕನ್ ಬಿರಿಯಾನಿದು ಐ ಆಮ್ ಶ್ಯೂರ್ ಟೇಸ್ಟ್ ಕೂಡ ಹಾಗೆ ಇರುತ್ತೆ. ಬಿರಿಯಾನಿ ಚೆನ್ನಾಗಿದೆ. ಸ್ವಲ್ಪ ಸ್ಪೈಸಿ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಓಕೆ, ಸ್ಪೈಸಿ ಇಲ್ಲ, ತಿನ್ಬೋದು. ಎಲ್ಲ ಫುಡ್ಡು ಏನು ಪ್ರಾಪರಾಗಿ ರೋಸ್ಟ್ ಆಗಬೇಕು, ಅದು ಟೇಸ್ಟಿ ಆಗಿರಬೇಕು, ಎಲ್ಲನೂ ಚೆನ್ನಾಗೇ ಮಾಡಿದ್ದಾರೆ. ಸೊ ಈ ಹೋಟೆಲಲ್ಲಿ ಕುಕ್ ಮಾಡೋರು ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅನಿಸುತ್ತೆ. ರಂಗನಾಥ್, ನಿನಗೇನು ಅನಿಸ್ತದೆ? ನಾನು ಆ್ಯಕ್ಚುಲಿ ಫುಡ್ಡಲ್ಲಿ ಮುಳುಗೋಗಿದ್ದೆ. ಬೆಳಗ್ಗೆ ಫುಲ್ಲು ಓಡಾಡಿದ್ದೆ ಆಯ್ತು ಎಲ್ಲ ಕಡೆ. ನೋಡಿ, ನಾವು ಆ್ಯಕ್ಚುಲಿ 6 o'clock 6 ಗಂಟೆ ಇವಾಗ ಲಂಚ್ ಮಾಡ್ತಾ ಇರೋದು. ಬಟ್ ಒಳ್ಳೆ ಹೋಟೆಲ್ ರೆಕಮೆಂಡೇಶನ್ ಕೊಟ್ಟರು. ಸಕ್ಕತ್ತಾಗಿದೆ ಫುಡ್ಡೆಲ್ಲ, ಸೂಪರ್, ವೆರಿ ಸ್ಯಾಟಿಸ್ಫೈ. ಈ ಥರ ತುಂಬ ಹಸಿವಾಗಿದ್ದಾಗ ಒಳ್ಳೆ ಊಟ ಸಿಕ್ಬಿಟ್ರೆ ಮಜಾ ಇರುತ್ತೆ. ವಿ ಸ್ಟ್ರಾಂಗ್ಲಿ ರೆಕಮೆಂಡ್. ನೀವೇನಾದರೂ ಹಂಪಿಗೆ ಬಂದರೆ, ಹಂಪಿ ಅಥವಾ ಹಂಪೆ ಈ ಜಾಗಕ್ಕೆ ಬಂದರೆ ಇಲ್ಲಿ ವಿಸಿಟ್ ಮಾಡಿ. ಒಳ್ಳೆ ಊಟ ನಾನು ಗ್ಯಾರಂಟಿ ಕೊಡ್ತೀನಿ. ನಾನ್ ವೆಜ್ ಲವರ್ಸ್, ದಿಸ್ ಇಸ್ ದ ಪ್ಲೇಸ್ ಫಾರ್ ಯು. ನಂದು ಟೀದು ಮ್ಯಾಡ್ನೆಸ್ ಎಷ್ಟಿದೆ ಅಂದರೆ ನೋಡಿ, ನಾನು ನಾನ್ ವೆಜ್ ಊಟ ಆದಮೇಲೂ ನಾನು ಟೀ ಕುಡಿಯೋದನ್ನ ನಿಲ್ಸಲ್ಲ. ದಿಸ್ ಇಸ್ ಕಾಲ್ಡ್ ಮ್ಯಾಡ್ನೆಸ್, ಶಾರ್ಟ್ಸ್ ಟೀ. ನೀವು ವಿಡಿಯೋ ನೋಡ್ತಾ ಇದ್ರೆ ನಿಮ್ಮಲ್ಲೂ ಯಾರಾದರೂ ಈ ಥರ ನಂತರ ಮ್ಯಾಡ್ನೆಸ್ ಇದ್ದರೆ ಟೀಗೆ ಕಮೆಂಟ್ ಮಾಡಿ, ಕನೆಕ್ಟ್ ಆಗೋಣ. ಜಬರ್ದಸ್ತಿ ಊಟ ಆಗಿದೆ. ಇವಾಗ ಬಿಲ್ ಎಷ್ಟಾಗಿದೆ ನೋಡೋಣ. ಸೊ ಇದು ಹಂಪಿ ಪ್ಯಾರಡೈಸ್ ರೆಸ್ಟೋರೆಂಟ್. ಚೆನ್ನಾಗಿದೆ. ಕ್ವಾಲಿಟಿಗೆ ಕಾನ್ಷಿಯಸ್ ಇದ್ದರೆ ಇಲ್ಲಿ ಬನ್ನಿ. ಪ್ರೈಸು ಸ್ವಲ್ಪ ಜಾಸ್ತಿ ಅನಿಸ್ತು, ಬಟ್ ಕ್ವಾಲಿಟಿ ಚೆನ್ನಾಗಿದ್ದರಿಂದ ಇಟ್ಸ್ ಓಕೆ. ಸೊ ಟ್ರೈ ಮಾಡಿ ಇಲ್ಲಿ ಬಂದರೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮ್ಮ ವಿನಯ್, ಬಾಯ್.